ನಮ್ಮೆಲ್ಲ ಮಾಹಿತಿಗೆ. ಶಿವಲೀಲಾಗೆ ಚಿತ್ರಮಂದಿರಗಳಲ್ಲಿ ಸಿಗದ ಪ್ರೋತ್ಸಾಹ. ರಾಜ್ಯ ಸರ್ಕಾರದ ವಿರುದ್ಧ ಮಂಗಳಮುಖಿಯರು ಪ್ರತಿಭಟನೆ ಮಾಡಿದ್ದಾರೆ. ಪದ್ಮಶ್ರೀ ಪುರಸ್ಕೃತೆ ಜೋಗತಿ ಮಂಜಮ್ಮ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಸಿಎಂ ಮನೆಗೆ ಮುತ್ತಿಗೆಗೆ ಹೊರಟಂತ ಹೋರಾಟಗಾರರನ್ನ ವಶಕ್ಕೆ ಪಡೆಯಲಾಗಿದೆ. ಜೋಗತಿ ಮಂಜಮ್ಮ, ಎಂಎಲ್ಸಿಗಳಾದ ರವಿಕುಮಾರ್, ಭಾರತಿ ಶೆಟ್ಟಿ ಸೇರಿ ಪ್ರತಿಭಟನಾಕಾರರು ಈಗ ಪೊಲೀಸರ ವಶದಲ್ಲಿದ್ದಾರೆ. ಜೋಗತಿ ಮಂಜಮ್ಮ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಮುಂದಾಗಿದ್ರು. ಇತ್ತೀಚೆಗೆ ಶಿವಲೀಲಾ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅಂತ ಒಂದ್ ಕಡೆ ಬೇಸರವನ್ನು ಕೂಡ ಹೊರಹಾಕಿದ್ರು. ನಮಗೆ ಸಿನಿಮಾ ಥಿಯೇಟರ್ಗಳನ್ನ ನೀಡಿ ಅಂತ ಮಂಜಮ್ಮ ಜೋಗತಿ ಅವರ ನೇತೃತ್ವದಲ್ಲಿ ಮಂಗಳಮುಖಿಯರು ಸೇರ್ಕೊಂಡು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಟ್ಟಿದ್ರು. ಈಗ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾಗಿದ್ರು ಪ್ರತಿಭಟನಾಕಾರರು. ಎಂಎಲ್ಸಿ ರವಿಕುಮಾರ್, ಭಾರತಿ ಶೆಟ್ಟಿ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿರೋದು. ಆರಂಭದಲ್ಲಿ ಈ ಸಿನಿಮಾ ಯಾವಾಗ ರಿಲೀಸ್ ಆಯ್ತಲ್ಲ, ಆ ಸಂದರ್ಭದಲ್ಲಿ 3 ಥಿಯೇಟರ್ಗಳನ್ನ ಕೊಡಲಾಗಿತ್ತು ಬೆಂಗಳೂರಲ್ಲಿ. ಹೆಚ್ಚು ಸಿನಿಮಾ ಥಿಯೇಟರ್ಗಳನ್ನ ಕೊಡಿ ನಮಗೆ ಅಂತ ಆಗ್ರಹ ಕೂಡ ಮಾಡಿದ್ರು. ಆದ್ರೆ ಸಿನಿಮಾ ಥಿಯೇಟರ್ಗಳು ಸಿಕ್ಕಿರಲಿಲ್ಲ. ನೇರವಾಗಿ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಈಗ ಪ್ರೊಟೆಸ್ಟ್ ಮಾಡಿದ್ರು. ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಮಗೆ ಒಟ್ಟು ನ್ಯಾಯ ಬೇಕು, ಥಿಯೇಟರ್ಗಳು ಬೇಕು. ನಮ್ಮ ಸಿನಿಮಾನ ಅಷ್ಟು ಕಷ್ಟಪಟ್ಟು ನಮ್ಮ ಅಶೋಕ್ ಜೈರಾಮ್ ಅವರು ಹೊಲ ಮಾರಿ, ಮನೆ ಮಾರಿ, ಜಾಗ ಮಾರಿ, ಎಲ್ಲವನ್ನ ಮಾರಿ ಕಳ್ಕೊಂಡು 4 ವರ್ಷದಿಂದ ಈ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಈ ಸಿನಿಮಾಕ್ಕೆ ಬೆಲೆ ಇಲ್ವಾ? ಥಿಯೇಟರ್ ಕೇಳಿದ್ರೆ ನಿಮ್ಮ ಸಿನಿಮಾ ಯಾರು ನೋಡ್ತಾರೆ ಅಂತಾರೆ. ನಾವು ಮನುಷ್ಯರಲ್ವಾ? ಹಾಗಾದ್ರೆ ನಮಗೆ ಮನಸ್ಸಿಲ್ವಾ? ನಮಗೆ ಆತ್ಮಸಾಕ್ಷಿ ಇಲ್ವಾ? ಇಷ್ಟು ಜನ ತ್ರಿಕೇಲಿಗೆಗಳನ್ನು ಕಟ್ಟಿಕೊಂಡು ಸಿನಿಮಾ ಮಾಡಿ ಹಗಲೇ ಅದೋ ಮಳೆ ಅದೋ ಬಿಸಿಲೇ ಅದೋ ಅಂತ ಕಷ್ಟಪಟ್ಟು ಮಾಡಿರೋದಕ್ಕೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅಂದ್ರೆ ಇದು ಯಾವ ನ್ಯಾಯ? ಇಡೀ ಜೀವನವನ್ನೇ 2.5 ಗಂಟೆ ಚಿತ್ರದಲ್ಲಿ ಬಹಳ ಅರ್ಥವತ್ತಾಗಿ ಕಣ್ಣೀರು ಬರೋ ರೀತಿನಲ್ಲಿ ಚಿತ್ರವನ್ನ ಚಿತ್ರೀಕರಿಸಲಾಗಿದೆ. ಅದಕ್ಕೆ ನಮ್ಮ ಮಂಜಮ್ಮ ಜೋಗತಿಯವರು, ನಮ್ಮ ನಕ್ಷತ್ರ ಮೇಡಮ್ ಅವರು ಎಲ್ಲಿದ್ದಾರೆ, ಅವರು ಎಂಜಿನಿಯರಿಂಗ್ ಮಾಡಿ ಆದ್ಮೇಲೆ ಅವ್ರ ಮನೆಯಿಂದ ಅವ್ರನ್ನ ಹೊರಗಾಕಲಾಯಿತು. ಮನೆಯಿಂದ ಹೊರಗಾಕಿದ್ರು ಅವ್ರನ್ನ. ಎಂಜಿನಿಯರಿಂಗ್ ಮುಗಿಸಿದ್ರು, ಒಂದು ಕಂಪನಿನಲ್ಲಿ ಜಾಬ್, ಸಾಫ್ಟ್ವೇರ್ ಕಂಪನಿನಲ್ಲಿ. ಆದ್ರೆ ನನಗೊಬ್ರಿಗೆ ಜಾಬ್ ಸಿಗಬಹುದು, ನನ್ನ ಜೀವನ ಒಬ್ಬರು ಚೆನ್ನಾಗಿ ನಡೀಬಹುದು. ಇಲ್ಲ, ನಮ್ಮ ಮಂಗಳಮುಖಿಯರ ಜೀವನ ಚೆನ್ನಾಗಾಗಬೇಕು ಅಂತ ಹೇಳಿ ಈ ಕೆಲಸವನ್ನ ಮಾಡ್ತಿದ್ದಾರೆ. ಮಂಗಳಮುಖಿಯರ ಬದುಕನ್ನ ಅನಾವರಣ ಮಾಡುವಂತಹ ಶಿವಲೀಲಾ ಸಿನಿಮಾ ಏನಿದೆ, ಚಿತ್ರಮಂದಿರಗಳಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ವಿಚಾರವನ್ನ ಮುಂದಿಟ್ಟು ಈಗ ಸರ್ಕಾರದ ವಿರುದ್ಧ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಜೋಗತಿ ಮಂಜಮ್ಮ ಅವರ ನೇತೃತ್ವದಲ್ಲಿ ಇವತ್ತು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಅವರು ಭಾಗಿಯಾಗಿದ್ರು, ಮತ್ತೆ ಎಂಎಲ್ಸಿ ಭಾರತಿ ಶೆಟ್ಟಿ ಅವರು ಕೂಡ ಭಾಗಿಯಾಗಿದ್ರು. ಸರ್ಕಾರಕ್ಕೆ ಒಂದಷ್ಟು ಒತ್ತಾಯಗಳು ಕೂಡ ಮಾಡಿದ್ರು. ನಾನೀಗ ನಗರದಲ್ಲಿರುವಂತಹ ಫ್ರೀಡಂ ಪಾರ್ಕ್ನಲ್ಲಿ ಇದೀನಿ. ಇಲ್ಲಿ ಆಗ್ಲೇನೆ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇರುವಂತದ್ದು. ಅವರನ್ನ ಸರ್ಕಾರದ ನಮಗೆ ಯಾವುದೇ ರೀತಿಯ ಇದು ಬೇಡ, ನಿಮ್ಮ ಅನುಕಂಪ ಬೇಡ, ನ್ಯಾಯ ಆಗಬೇಕು, ಚಿತ್ರಮಂದಿರಗಳಲ್ಲಿ ಅವಕಾಶ ಸಿಗಬೇಕು, ಎಲ್ಲೂ ಕೂಡ ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಇವರು ಒತ್ತಾಯ ಮಾಡ್ತಾ ಇರುವಂತದ್ದು. ನಾನೀಗ ಅದರಲ್ಲಿರುವಂತಹ ಒಂದಷ್ಟು ಜನ ಮಾತಾಡಿಸ್ತಾ ಹೋಗ್ತೀನಿ. ಯಾಕೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಇಲ್ಲ, ನಾವು ನಿಮ್ಮಂಗೆ ನಾವು ಎಲ್ಲ ಮನುಷ್ಯರು ತಾನೆ. ನಾವು ನಮ್ಮ ಸಮುದಾಯರು ಮುಂದೆ ಬಂದು ಎಲ್ಲಾದ್ರೂ ನಾವು ಹೆಂಗಿದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಫಿಲಂ ಮಾಡಿದ್ರು ಕೂಡ ನಮ್ಗೆ ಯಾರು ಎಲ್ಲೂ ಥಿಯೇಟರ್ ಕೊಟ್ಟಿಲ್ವಲ್ಲ. ಹಿಂಗ್ ಮಾಡಿದ್ರೆ ಹೆಂಗೆ ಜನಗಳು? ನಾವು ನಿಮ್ಮಂಗೆ ತಾನೇ, ಮನುಷ್ಯತ್ವ ಮಾನವತೆ ನಮ್ಮಲ್ಲೂ ಇದೆ ತಾನೆ. ನಾವು ಆಗ ನಮ್ಮ ದೇಹ ನನ್ನ ಹಾಕುವಾಗೆ ನಾನು ಬದುಕ್ತಾ ಇರ್ಬೇಕಾದ್ರೆ ನಮಗೂ ಯಾಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ? ಬೇರೆಯವ್ರು ಏನೇ ಮಾಡಿದ್ರು ಕೂಡ ಪಬ್ಲಿಕ್ ಆಗುತ್ತೆ, ಎಲ್ಲಾமே ತೋರಿಸ್ಕೊಡ್ತೀರಾ. ನಾವು ಮಾಡಿದ್ರೆ ನಮ್ಮ ಭಾವನೆ ನಮ್ಮ ಜೀವನ ಬಗ್ಗೆ ನಾವು ತೋರಿಸ್ಕೊಡ್ತೀವಿ, ಬೇರೆ ಏನು ತೋರಿಸ್ಕೊಟ್ಟಿಲ್ವಲ್ಲ. ಅದಕ್ಕೆ 2-3 ಥಿಯೇಟರ್ ಕೊಟ್ರೆ ನಮ್ಮ ಜೀವನ ಬಗ್ಗೆ ಎಲ್ಲರೂ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಬೇಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ನಮ್ಗೆ ಏನು ಬೇಡ, ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಗೆ ನೀವು ಮುಂದೆ ನಿಲ್ಲಿ ಬೆಂಬಲ ಕೊಡಿ, ನಾವು ನಿಮ್ ಜೊತೆ ಇರ್ತೀವಿ. ಬೇಕೇ ಬೇಕು ಸರ್ಕಾರ ನಮ್ಗೆ ಏನ್ ಮಾಡ್ಬೇಕು ಅಂತದ್ದು ಸರ್ಕಾರ ಕೇಳಿ ತಿಳ್ಕೊಳ್ಳೋ ಅಂತದಲ್ಲ. ಈಗ ಇಷ್ಟು ಜನ ಮಂಗಳಮುಖಿಯರ ಕಷ್ಟ, ನೋವು, ನಲಿವೆಲ್ಲ ನೋಡ್ತಿದ್ರು ಸಹ ಯಾರು ಬೆಂಬಲ ಕೊಡ್ಲಿಲ್ಲ ಅಂದ್ರೆ ಹೇಗೆ? ಸರ್ಕಾರನೇ ಈಗಾದ್ರೆ ಒಂದು ಚಿಕ್ಕ ಮೂವಿ ರಿಲೀಸ್ ಆದ್ರೆ ಎಷ್ಟು ಜನ ಪ್ರೋತ್ಸಾಹಿಸ್ತಾರೆ, ಎಷ್ಟು ಜನ ಅದನ್ನ ಮೆರೆಸ್ತಾರೆ.
ಆಮೇಲೆ ಮಾಹಿತಿಗೆ ಶಿವಲೀಲಾಗೆ ಚಿತ್ರಮಂದಿರಗಳಲ್ಲಿ ಸಿಗದ ಪ್ರೋತ್ಸಾಹ ರಾಜ್ಯ ಸರ್ಕಾರದ ವಿರುದ್ಧ ಮಂಗಳಮುಖಿಯರು ಪ್ರತಿಭಟನೆ ಮಾಡಿದ್ದಾರೆ. ಪದ್ಮಶ್ರೀ ಪುರಸ್ಕೃತೆ ಜೋಗತಿ ಮಂಜಮ್ಮ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಸಿಎಂ ಮನೆಗೆ ಮುತ್ತಿಗೆಗೆ ಹೊರಟಂತ ಹೋರಾಟಗಾರರನ್ನ ವಶಕ್ಕೆ ಪಡೆಯಲಾಗಿದೆ. ಜೋಗತಿ ಮಂಜಮ್ಮ, ಎಂಎಲ್ಸಿಗಳಾದ ರವಿಕುಮಾರ್, ಭಾರತಿ ಶೆಟ್ಟಿ ಸೇರಿ ಪ್ರತಿಭಟನಾಕಾರರು ಈಗ ಪೊಲೀಸರ ವಶದಲ್ಲಿದ್ದಾರೆ. ಜೋಗತಿ ಮಂಜಮ್ಮ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಮುಂದಾಗಿದ್ರು. ಇತ್ತೀಚೆಗೆ ಶಿವಲೀಲಾ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅಂತ ಒಂದ್ ಕಡೆ ಬೇಸರವನ್ನು ಕೂಡ ಹೊರಹಾಕಿದ್ರು. ನಮಗೆ ಸಿನಿಮಾ ಥಿಯೇಟರ್ಗಳನ್ನ ನೀಡಿ ಅಂತ ಮಂಜಮ್ಮ ಜೋಗತಿಯವರ ನೇತೃತ್ವದಲ್ಲಿ ಮಂಗಳಮುಖಿಯರು ಸೇರ್ಕೊಂಡು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಟ್ಟಿದ್ರು. ಈಗ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾಗಿದ್ರು ಪ್ರತಿಭಟನಾಕಾರರು. ಎಂಎಲ್ಸಿ ರವಿಕುಮಾರ್, ಭಾರತಿ ಶೆಟ್ಟಿ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿರೋದು. ಆರಂಭದಲ್ಲಿ ಈ ಸಿನಿಮಾ ಯಾವಾಗ ರಿಲೀಸ್ ಆಯ್ತಲ್ಲ ಆ ಸಂದರ್ಭದಲ್ಲಿ 3 ಥಿಯೇಟರ್ಗಳನ್ನು ಕೊಡಲಾಗಿತ್ತು. ಬೆಂಗಳೂರಲ್ಲಿ ಹೆಚ್ಚು ಸಿನಿಮಾ ಥಿಯೇಟರ್ಗಳನ್ನು ಕೊಡಿ ನಮಗೆ ಅಂತ ಆಗ್ರಹ ಕೂಡ ಮಾಡಿದ್ರು. ಆದ್ರೆ ಸಿನಿಮಾ ಥಿಯೇಟರ್ಗಳು ಸಿಕ್ಕಿರಲಿಲ್ಲ. ನೇರವಾಗಿ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಈಗ ಪ್ರೊಟೆಸ್ಟ್ ಮಾಡಿದ್ರು. ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಮಗೆ ಒಟ್ಟು ನ್ಯಾಯ ಬೇಕು, ಥಿಯೇಟರ್ಗಳು ಬೇಕು. ನಮ್ಮ ಸಿನಿಮಾನ ಅಷ್ಟು ಕಷ್ಟಪಟ್ಟು ನಮ್ಮ ಅಶೋಕ್ ಜೈರಾಮ್ ಅವರು ಹೊಲ ಮಾರಿ, ಮನೆ ಮಾರಿ, ಜಾಗ ಮಾರಿ, ಎಲ್ಲವನ್ನ ಮಾರಿ ಕಳ್ಕೊಂಡು 4 ವರ್ಷದಿಂದ ಈ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಈ ಸಿನಿಮಾಕ್ಕೆ ಬೆಲೆ ಇಲ್ವಾ? ಥಿಯೇಟರ್ ಕೇಳಿದ್ರೆ ನಿಮ್ಮಂತ ಸಿನಿಮಾ ಯಾರು ನೋಡ್ತಾರೆ ಅಂತಾರೆ. ನಾವು ಮನುಷ್ಯರಲ್ವಾ? ಹಾಗಾದ್ರೆ ನಮಗೆ ಮನಸ್ಸಿಲ್ವಾ? ನಮಗೆ ಆತ್ಮಸಾಕ್ಷಿ ಇಲ್ವಾ? ಇಷ್ಟು ಜನ ತೃತೀಯ ಲಿಂಗಿಗಳನ್ನು ಕಟ್ಟಿಕೊಂಡು ಸಿನಿಮಾ ಮಾಡಿ ಹಗಲೇ ಅದೋ ಮಳೆ ಅದೋ ಬಿಸಿಲೇ ಅದೋ ಅಂತ ಕಷ್ಟಪಟ್ಟು ಮಾಡಿರೋದಕ್ಕೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅಂದ್ರೆ ಇದು ಯಾವ ನ್ಯಾಯ? ಇಡೀ ಜೀವನವನ್ನೇ 2.5 ಗಂಟೆ ಚಿತ್ರದಲ್ಲಿ ಬಹಳ ಅರ್ಥವತ್ತಾಗಿ ಕಣ್ಣೀರು ಬರೋ ರೀತಿನಲ್ಲಿ ಚಿತ್ರವನ್ನ ಚಿತ್ರೀಕರಿಸಲಾಗಿದೆ. ಅದಕ್ಕೆ ನಮ್ಮ ಮಂಜಮ್ಮ ಜೋಗತಿಯವರು, ನಮ್ಮ ನಕ್ಷತ್ರ ಮೇಡಮ್ ಅವರು ಎಲ್ಲಿದ್ದಾರೆ, ಅವರು ಎಂಜಿನಿಯರಿಂಗ್ ಮಾಡಿ ಆದ್ಮೇಲೆ ಅವ್ರ ಮನೆಯಿಂದ ಅವ್ರನ್ನ ಹೊರಗಾಕಲಾಯ್ತು. ಮನೆಯಿಂದ ಹೊರಗಾಕಿದ್ರು. ಅವ್ರನ್ನ ಇಂಜಿನಿಯರಿಂಗ್ ಮುಗಿಸಿದ್ರು. ಒಂದು ಕಂಪನಿನಲ್ಲಿ ಜಾಬ್, ಸಾಫ್ಟ್ವೇರ್ ಕಂಪನಿನಲ್ಲಿ. ಆದ್ರೆ ನನಗ್ ಒಬ್ರಿಗೆ ಜಾಬ್ ಸಿಗಬಹುದು, ನನ್ನ ಜೀವನ ಒಬ್ಬರು ಚೆನ್ನಾಗಿ ನಡೀಬಹುದು. ಇಲ್ಲ, ನಮ್ಮ ಮಂಗಳಮುಖಿಯರ ಜೀವನ ಚೆನ್ನಾಗಾಗಬೇಕು ಅಂತ ಹೇಳಿ ಈ ಕೆಲಸವನ್ನ ಮಾಡ್ತಿದ್ದಾರೆ. ಮಂಗಳಮುಖಿಯರ ಬದುಕನ್ನ ಅನಾವರಣ ಮಾಡುವಂತಹ ಶಿವಲೀಲಾ ಸಿನಿಮಾ ಏನಿದೆ, ಚಿತ್ರಮಂದಿರಗಳಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ವಿಚಾರವನ್ನ ಮುಂದಿಟ್ಟು ಈಗ ಸರ್ಕಾರದ ವಿರುದ್ಧ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಜೋಗತಿ ಮಂಜಮ್ಮ ಅವರ ನೇತೃತ್ವದಲ್ಲಿ ಇವತ್ತು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಅವರು ಭಾಗಿಯಾಗಿದ್ರು, ಮತ್ತೆ ಎಂಎಲ್ಸಿ ಭಾರತಿ ಶೆಟ್ಟಿ ಅವರು ಕೂಡ ಭಾಗಿಯಾಗಿದ್ರು. ಸರ್ಕಾರಕ್ಕೆ ಒಂದಷ್ಟು ಒತ್ತಾಯಗಳು ಕೂಡ ಮಾಡಿದ್ರು. ನಾನೀಗ ನಗರದಲ್ಲಿರುವಂತಹ ಫ್ರೀಡಂ ಪಾರ್ಕ್ನಲ್ಲಿ ಇದೀನಿ. ಇಲ್ಲಿ ಆಗ್ಲೇನೆ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇರುವಂತದ್ದು. ಅವರನ್ನ ಸರ್ಕಾರದ ನಮಗೆ ಯಾವುದೇ ರೀತಿಯ ಇದು ಬೇಡ, ನಿಮ್ಮ ಅನುಕಂಪ ಬೇಡ, ನ್ಯಾಯ ಆಗಬೇಕು, ಚಿತ್ರಮಂದಿರಗಳಲ್ಲಿ ಅವಕಾಶ ಸಿಗಬೇಕು, ಎಲ್ಲೂ ಕೂಡ ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಇವರು ಒತ್ತಾಯ ಮಾಡ್ತಾ ಇರುವಂತದ್ದು. ನಾನೀಗ ಅದರಲ್ಲಿರುವಂತಹ ಒಂದಷ್ಟು ಜನನ ಮಾತಾಡಿಸ್ತಾ ಹೋಗ್ತೀನಿ. ಯಾಕೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಇಲ್ಲ, ನಾವು ನಿಮ್ಮಂಗೆ ನಾವು ಎಲ್ಲ ಮನುಷ್ಯರು ತಾನೆ. ನಾವು ನಮ್ಮ ಸಮುದಾಯರು ಮುಂದೆ ಬಂದು ಎಲ್ಲಾದ್ರೂ ನಾವು ಹೆಂಗಿದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಫಿಲಂ ಮಾಡಿದ್ರು ಕೂಡ ನಮ್ಗೆ ಯಾರು ಎಲ್ಲೂ ಥಿಯೇಟರ್ ಕೊಟ್ಟಿಲ್ವಲ್ಲ. ಹಿಂಗ್ ಮಾಡಿದ್ರೆ ಹೆಂಗೆ ಜನಗಳು? ನಾವು ನಿಮ್ಮಂಗೆ ತಾನೇ ಮನುಷ್ಯತ್ವ ಮಾನವತೆ ನಮ್ಮಲ್ಲೂ ಇದೆ ತಾನೆ. ನಾವು ಆಗ ನಮ್ಮ ದೇಹ ನನ್ನ ಹಕ್ಕಾಗಿ ನಾನು ಬದುಕ್ತಾ ಇರಬೇಕಾದ್ರೆ ನಮಗೂ ಯಾಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ? ಬೇರೆಯವ್ರು ಏನೇ ಮಾಡಿದ್ರು ಕೂಡ ಪಬ್ಲಿಕ್ ಆಗುತ್ತೆ, ಎಲ್ಲಾமே ತೋರಿಸ್ಕೊಡ್ತೀರಾ. ನಾವು ಮಾಡಿದ್ರೆ ನಮ್ಮ ಭಾವನೆ ನಮ್ಮ ಜೀವನ ಬಗ್ಗೆ ನಾವು ತೋರಿಸ್ಕೊಡ್ತೀವಿ, ಬೇರೆ ಏನು ತೋರಿಸ್ಕೊಟ್ಟಿಲ್ವಲ್ಲ. ಅದಕ್ಕೆ 2-3 ಥಿಯೇಟರ್ ಕೊಟ್ರೆ ನಮ್ಮ ಜೀವನ ಬಗ್ಗೆ ಎಲ್ಲರೂ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಬೇಕೋಸ್ಕರ ನಾವು ಮಾಡ್ತಾ ಇರ್ತಾವೆ. ನಮ್ಗೆ ಏನು ಬೇಡ, ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಗೆ ನೀವು ಮುಂದೆ ನಿಲ್ಲಿ ಬೆಂಬಲ ಕೊಡಿ, ನಾವು ನಿಮ್ ಜೊತೆ ಇರ್ತೀವಿ. ಬೇಕೇ ಬೇಕು ಸರ್ಕಾರ ನಮ್ಗೆ ಏನ್ ಮಾಡ್ಬೇಕು ಅಂತದ್ದು ಸರ್ಕಾರ ಕೇಳಿ ತಿಳ್ಕೊಳ್ಳೋ ಅಂತದಲ್ಲ. ಈಗ ಇಷ್ಟು ಜನ ಮಂಗಳಮುಖಿಯರ ಕಷ್ಟ, ನೋವು, ನಲಿವೆಲ್ಲ ನೋಡ್ತಿದ್ರು ಸಹ ಯಾರು ಬೆಂಬಲ ಕೊಡ್ಲಿಲ್ಲ ಅಂದ್ರೆ ಹೇಗೆ? ಸರ್ಕಾರನೇ ಈಗಾದ್ರೆ ಒಂದು ಚಿಕ್ಕ
ಮೂವಿ ರಿಲೀಸ್ ಆದ್ರೆ ಎಷ್ಟು ಜನ ಪ್ರೋತ್ಸಾಹಿಸ್ತಾರೆ, ಎಷ್ಟು ಜನ ಅದನ್ನ ಮೆರೆಸ್ತಾರೆ.